ನಮಸ್ಕಾರ ಸ್ನೇಹಿತರೆ. ದಿನದ 24 ಗಂಟೆಯೂ ಸಮಾಜದ ಸುರಕ್ಷತೆಗಾಗಿ ಖಾಕಿ ಧರಿಸಿ ದುಡಿಯುವ ನಿಮ್ಮ ಹೆಮ್ಮೆಯ ಪೊಲೀಸ್ ನಾನು. ಕರ್ತವ್ಯದ ಒತ್ತಡಗಳ ನಡುವೆ ನನ್ನ ಮನಸ್ಸಿಗೆ ಶಾಂತಿ ಕೊಡುವ, ಕರ್ತವ್ಯ ಮುಗಿಸಿ ಬಂದಾಗ ನನ್ನ ಧ್ವನಿಯನ್ನು ಆರಿಸುವ ಈ ವನ್ಯಜೀವಿಗಳ ಸೌಂದರ್ಯವನ್ನು ನನ್ನ ಕ್ಯಾಮರಾದಲ್ಲಿ ಸೆರೆ ಹಿಡಿದು ಪ್ರಕೃತಿಯ ಅಂದವನ್ನು ನಿಮಗೂ ಉಣಬಡಿಸುವ ಒಂದು ಸಣ್ಣ ಪ್ರಯತ್ನವೇ ಈ ನನ್ನ ಚಾನಲ್. ಕಾನೂನು ಕಾಯುವ ಕೈಗಳು ಮೂಕ ಪ್ರಾಣಿಗಳ ಸೌಂದರ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದು ನಿಮ್ಮ ಮುಂದೆ ತರುತ್ತಿದ್ದೇನೆ. ನನ್ನ ಈ ಪ್ರಾಮಾಣಿಕ ಪ್ರಯತ್ನಕ್ಕೆ ನಿಮ್ಮದೊಂದು ಸಣ್ಣ ಬೆಂಬಲ ಸಿಕ್ಕರೆ ಈ ಖಾಕಿ ಉಡುಪಿನ ಹಿಂದೆ ಇರುವ ಪರಿಸರ ಪ್ರೇಮಿಗೆ ದೊಡ್ಡ ಶಕ್ತಿ ಸಿಕ್ಕಂತೆ. ದಯವಿಟ್ಟು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೀತಿ ಸದಾ ಇರಲಿ. ಬನ್ನಿ ಇವತ್ತಿನ ಈ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಬೆಳಗಿನ ಜಾವದ ತಂಗಾಳಿ, ಹಕ್ಕಿಗಳ ಮಧುರ ನಿನಾದ, ಪ್ರಶಾಂತವಾಗಿ ಹರಿಯುವ ನೀರು, ನಮ್ಮ ಸುತ್ತಮುತ್ತಲಿನ ಪ್ರಕೃತಿಗೆ ಎಷ್ಟೊಂದು ವಿಸ್ಮಯಗಳಿವೆ. ಆದರೆ ಈ ಜಲಸಿರಿಯ ಮಡಿಲಲ್ಲಿ ಒಂದು ವಿಶೇಷವಾದ ನೀಲಿ ಬಣ್ಣದ ಸುಂದರ ಹಕ್ಕಿ ವಾಸಿಸುತ್ತದೆ ಎಂದರೆ ನಿಮಗೆ ಗೊತ್ತೇ? ನೇರಳೆ ಹಕ್ಕಿ ಅಥವಾ ನೀಲಿ ಜಲಕೋಳಿ ಎಂದು ಕರೆಯುತ್ತಾರೆ. ಇದರ ಮೈಬಣ್ಣ ನೋಡಲು ಕಣ್ಣಿಗೆ ಹಬ್ಬ. ಈ ಹಕ್ಕಿಯು ದೇಹದ ರಚನೆ ಬಹಳ ವಿಶಿಷ್ಟವಾಗಿದೆ. ಇದರ ಗರಿಗಳು ನೀಲಿ ಮತ್ತು ನೇರಳೆ ಬಣ್ಣದ ಮಿಶ್ರಣವಾಗಿದ್ದು, ಬಾಲದ ಕೆಳಗೆ ಶುಭ್ರವಾದ ಬಿಳಿ ಬಣ್ಣದ ಗುರುತು ಇರುತ್ತದೆ. ಇದರ ಉದ್ದವಾದ ಕಾಲುಗಳು ಮತ್ತು ದೊಡ್ಡ ಬೆರಳುಗಳನ್ನು ಜೇಡಿಮಣ್ಣಿನ ಮೇಲೆ ಅಥವಾ ತೇಲುವ ಸಸ್ಯಗಳ ಮೇಲೆ ಸುಲಭವಾಗಿ ನಡೆಯಲು ಸಹಾಯ ಮಾಡುತ್ತದೆ. ಇದರ ಕೊಕ್ಕು ಮತ್ತು ಹಣೆಯ ಮೇಲಿರುವ ಕೆಂಪು ಬಣ್ಣ ಎಷ್ಟು ಆಕರ್ಷಕವಾಗಿದೆ. ಹಕ್ಕಿಯ ವಯಸ್ಸು ಮತ್ತು ಆರೋಗ್ಯವನ್ನು ಸೂಚಿಸುತ್ತದೆ. ನೇರಳೆ ಹಕ್ಕಿಗಳು ಮುಖ್ಯವಾಗಿ ಸಸ್ಯಾಹಾರಿಗಳು. ಜಲಚರ ಸಸ್ಯಗಳ ಎಲೆಗಳು, ಚಿಗುರುಗಳು, ಬೇರುಗಳು ಮತ್ತು ಹೂಗಳ ಅಚ್ಚುಮೆಚ್ಚಿನ ಆಹಾರವಾಗಿವೆ. ನೀರಿನಲ್ಲಿ ತೇಲುವ ಸಸ್ಯಗಳ ಮೇಲೆ ನಿಂತು ಇವು ಆಹಾರ ಹುಡುಕುವ ರೀತಿನೇ ಸೊಗಸು. ಕೆಲ ಸಮಯದಲ್ಲಿ ಇವು ಸಣ್ಣ ಪುಟ್ಟ ಕೀಟಗಳು ಮತ್ತು ನೀರಿನಲ್ಲಿರುವ ಹಾವುಗಳ ಮೊಟ್ಟೆಗಳನ್ನು ಕೂಡ ತಿನ್ನುತ್ತವೆ. ತಮ್ಮ ದೊಡ್ಡ ಬೆರಳುಗಳನ್ನು ಬಳಸಿ ಆಹಾರವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳುವುದು ಇವುಗಳ ವಿಶೇಷ ಕೌಶಲ್ಯವಾಗಿದೆ. ಈ ಹಕ್ಕಿಗಳು ಸಾಮಾನ್ಯವಾಗಿ ಜೌಗು ಪ್ರದೇಶಗಳಲ್ಲಿ, ಗದ್ದೆಗಳಲ್ಲಿ ಮತ್ತು ವಿಶಾಲವಾದ ಕೆರೆಯ ಒಳಭಾಗದಲ್ಲಿ ವಾಸಿಸಲು ಬಯಸುತ್ತವೆ. ಇವುಗಳ ಉಪಸ್ಥಿತಿಯು ಆ ಜಲಮೂಲದ ಪರಿಸರ ವ್ಯವಸ್ಥೆ ಎಷ್ಟು ಆರೋಗ್ಯಕರವಾಗಿದೆ ಎಂಬುದನ್ನು ತೋರಿಸುತ್ತದೆ. ಪ್ರಕೃತಿಯ ಸರಪಳಿಯಲ್ಲಿ ಪ್ರತಿ ಜೀವಿಯು ಮುಖ್ಯ. ಜಲಚರ ಸಸ್ಯಗಳ ಬೆಳವಣಿಗೆಯನ್ನು ನಿಯಂತ್ರಿಸುವಲ್ಲಿ ಈ ನೀರು ಕೋಳಿಯ ಪಾತ್ರ ದೊಡ್ಡದು. ನಗರಗಳ ಬೆಳವಣಿಗೆ ಮತ್ತು ಮಾಲಿನ್ಯದಿಂದಾಗಿ ಇಂತಹ ಜೌಗು ಪ್ರದೇಶಗಳು ಇಂದು ನಾಶವಾಗುತ್ತಿವೆ. ಜಲಸಿರಿಯ ಈ ನೀಲಿ ಹಕ್ಕಿಗಳನ್ನು, ಆವಾಸ ಸ್ಥಾನಗಳನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಪ್ರಕೃತಿಯ ಈ ಅದ್ಭುತ ವಿಸ್ಮಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನನಗೆ ತುಂಬ ಖುಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.